ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ನಲ್ಲಿಂದು ಹೇಳಿದ್ದಾರೆ. ಸದಸ್ಯ ಎಚ್ಎಸ್ ಗೋಪಿನಾಥ್ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಿಗೆ ಅಗತ್ಯವಿರುವ ಔಷಧಿಗಳ ವಾರ್ಷಿಕ ಬೇಡಿಕೆ ಪಟ್ಟಿಯನ್ನು ಈ ಔಷಧ ತಂತ್ರಾಂಶದ ಮೂಲಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತಕ್ಕೆ ಸಲ್ಲಿಸಲಾಗುತ್ತದೆ. ನಿಯಮಾನುಸಾರ ಟೆಂಡರ್ ಮೂಲಕ ಔಷಧಿ ಸಂಗ್ರಹಿಸಿ ಜಿಲ್ಲಾವಾರು ಉಗ್ರಾಣಗಳಿಗೆ ಸರಬರಾಜು ಮಾಡಲಾಗುತ್ತಿದೆ ಎಂದರು. ಯಾವುದೇ ಔಷಧಿಗಳ ಕೊರತೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಿದೆ. 2023-24ನೇ ಸಾಲಿನಲ್ಲಿ ವಿವಿಧ ಹಂತಗಳಲ್ಲಿ 732 ಔಷಧಿಗಳನ್ನು ಸರಬರಾಜು ಮಾಡಲು ಟೆಂಡರ್ ಆಹ್ವಾನಿಸಿ ಈಗಾಗಲೇ ಬಹುತೇಕ ಔಷಧಿ ಖರೀದಿ ಮಾಡಲಾಗಿದೆ ಎಂದು ಹೇಳಿದರು. ಗೋವಿಂದರಾಜು ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್, ರಾಜ್ಯದಲ್ಲಿ ಔಷಧ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಔಷಧಿ ಅಂಗಡಿಗಳನ್ನು ನಡೆಸುತ್ತಿರುವುದು ಕಂಡುಬಂದರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಏನೇನು ತಪ್ಪು ಮಾಡಿ ಅದ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಈ ನರ್ಸಿಂಗ್ ಹೋಮ್ಗಳಲ್ಲಿ ಆಸ್ಪತ್ರೆಗಳಲ್ಲೂ ಕೂಡ ಸ್ಯಾಂಪಲ್ಗಳು ಡ್ರಾ ಮಾಡಿ ಸುಮಾರು ಅವ್ರ ಮೇಲೂ ಕೂಡ ಆ ಮೆಡಿಸಿನ್ ಕ್ವಾಲಿಟಿ ಇಲ್ಲದೆ ಹೋದ್ರೆ ಅದ್ರ ಮೇಲೂ ಕೂಡ ಕ್ರಮ ತಗೊಂಡಿದ್ದೀವಿ. ಸುಮಾರು 177 ಕೇಸ್ಗಳಲ್ಲಿ NSQ ರಿಪೋರ್ಟ್ ಆಗಿದೆ. 6 ಕನ್ವಿಕ್ಷನ್ ಕೂಡ ಆಗಿದೆ ಮಾನ್ಯ ಸಭಾಪತಿಗಳೇ. ಈ ಪ್ರಕರಣಗಳಲ್ಲಿ ಖಾಸಗಿ ಒಂದು ವ್ಯಾಪಾರ ಮಾಡ್ತಕ್ಕಂಥ ಅಂದ್ರೆ ನರ್ಸಿಂಗು ಹಾಸ್ಪಿಟಲ್ಸು ನರ್ಸಿಂಗ್ ಹೋಮ್ಗಳು ಎಲ್ಲ ಕಡೆ ಅಲ್ಲಿ ತಪಾಸಣೆ ಮಾಡಿ 6 ಕನ್ವಿಕ್ಷನ್ ಆಗಿದೆ. 20 ಕಡೆ ಪ್ರಾಸಿಕ್ಯೂಷನ್ ಫೈಲ್ ಮಾಡಿದ್ದೀವಿ. ಮತ್ತು ಸುಮಾರು ಕಡೆ ಸುಮಾರು ಒಟ್ಟು 12,112 ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ. ಈ ವರ್ಷ ಆನ್ಲೈನ್ ಇದೆ, ಆಟೋಮೆಟಿಕ್ ಇದೆ. ಇದು ಯಾರು ರಾಜ್ಯದಲ್ಲಿ ಈವರೆಗೂ 1,81,699 ಪದವೀಧರರು ಯುವ ನಿಧಿ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿದ್ದು, ಅವರಲ್ಲಿ 1,45,978 ಪದವೀಧರರಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕೆಎಸ್ ನವೀನ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಯುವ ನಿಧಿ ಯೋಜನೆಯಡಿ ನೋಂದಾಯಿಸಿದ ಅರ್ಹ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಈ ಯೋಜನೆಯ ಲಾಭ ತಲುಪುತ್ತದೆ ಎಂದು ಅವರು ಹೇಳಿದರು. ಅವ್ರದ್ದು ವೆರಿಫಿಕೇಶನ್ ಆಗಿರಲ್ಲ, ಅದು ಫಿಸಿಕಲ್ ವೆರಿಫಿಕೇಶನ್ಗೆ ಹೋಗಿರುತ್ತೆ. DDPI ಹತ್ರ ಫಿಸಿಕಲ್ ವೆರಿಫಿಕೇಶನ್ಗೆ ಹೋಗಿದೆ. ಅಲ್ಲಿ DDPU ಹತ್ರ 2,500, DDPI ಇಂದ 10,500 ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ಅಲ್ಲಿ ಸುಮಾರು 2,500 ಇದು ಅಪ್ಲಿಕೇಶನ್ಸ್ ಇದೆ. ಅದು ಆ ಒಂದು ಕ್ಯಾಂಡಿಡೇಟ್ಗೆ ಪರ್ಸನಲ್ ಆಗಿ ಕರೆದು ವೆರಿಫಿಕೇಶನ್ ಮಾಡಿ ಅವರು ಅಪ್ರೂವಲ್ ಕೊಡ್ತಾರೆ. ಇವರು ನಮ್ಮ ಅಧಿಕಾರಿಗಳು ಅವ್ರಿಗೆ ಕರೆದ್ರು ಕೂಡ ಅವರು ಇಲ್ಲಿವರೆಗೆ ಸಂಪರ್ಕ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಕೊಟ್ಟಿದ್ದೀವಿ. ತೊಗರಿಗೆ ಹೆಚ್ಚಿನ ಬೆಲೆ ನಿಗದಿಪಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಪತ್ರ ಬರೆಯಲಾಗುವುದು ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಿಪ್ಪಣ್ಣಪ್ಪ ಕುಮಕನೂರ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದ ಸಚಿವರು, ಕಲಬುರಗಿ ಜಿಲ್ಲೆಯ ತೊಗರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೆಲೆ ಘೋಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅಧಿಕಾರಿಗಳು ಮತ್ತು ರೈತರೊಂದಿಗೆ ಚರ್ಚಿಸಿ ಉತ್ಪಾದನಾ ವೆಚ್ಚ ವಿವರಗಳನ್ನು ಒಳಗೊಂಡು ಬೆಲೆ ನೀತಿ ವರದಿಯನ್ನು ತಯಾರಿಸಲಾಗುತ್ತದೆ. ವರದಿಯ ಶಿಫಾರಸುಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳ ಅಭಿಪ್ರಾಯ ಪಡೆದು ನಂತರ ಉತ್ಪಾದನಾ ವೆಚ್ಚದ ಮೇಲೆ 50% ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲು ಕೇಂದ್ರ ಸರ್ಕಾರಕ್ಕೆ